ಿದ್ದರೂ ತಿಳಿಯದಿದ್ದರೂ ಬೆರಳುಗಳನ್ನು ಮಡಚಿ ಲೆಕ್ಕ ಹಾಕುವುದು ಮನುಷ್ಯನ ಸಹಜ ಸ್ವಭಾವದಂತೆ ಬೆಳೆದು ಬಂದಿದೆ. ಬೆರಳಿನಲ್ಲಿ 1, 2 ಎಂದು ಎಣಿಸಲು ಶಾಲೆಯ ಓದು ಬೇಕಾಗಿಲ್ಲ. ಲೆಕ್ಕಾಚಾರವಿಲ್ಲದ ವ್ಯವಹಾರ ಉಂಟೆ? ದೇವರು ಒಬ್ಬನೇ, ಗುಣಗಳು 3, ಭೂತಗಳು 5, ಅರಿಗಳು 6, ಋಷಿಗಳು 7, ಅಷ್ಟವಸುಗಳು, ನವರಾತ್ರಿ, ದಶದಿಕ್ಕುಗಳು, ಸಂಖ್ಯೆಯ ಲೆಕ್ಕವೇ ಎಲ್ಲ ಕಡೆ. ಮನುಷ್ಯನ ದೇಹದ ಗಾತ್ರಕ್ಕೂ ಒಂದು ಸರಾಸರಿಯಾದ ಮಾನದ ಲೆಕ್ಕವಿದೆ. ಆ ಮಾನವನ್ನು ಅನುಸರಿಸಿಯೇ ಭೂಮಿಯ ಗಾತ್ರವು ನಿರ್ಧಾರಿತವಾಗಬೇಕು. ಸಹೋದರರಿಬ್ಬರು ಜಾಗದ ಪಾಲುಪಟ್ಟಿಗೆ ಸಂಬಂಧಿಸಿ ಜಗಳದಲ್ಲಿ ತೊಡಗಿದ್ದರು. ಅಲ್ಲಿಗೆ ಬಂದ ಹಿರಿಯರೊಬ್ಬರು ಅವರ ಜಗಳ ಬಿಡಿಸಿ, ನಿಮ್ಮದೆಂದು ಹಕ್ಕು ಸಾಧಿಸುವ ಜಾಗಗಳನ್ನು ತೋರಿಸಿ ಎಂದು ಕೇಳುತ್ತಾರೆ. ಜಗಳದಲ್ಲಿ ತೊಡಗಿರುವವರು ಭೂಮಿಯ ಮೇಲೆ ಗೆರೆ ಹಾಕಿ ವಿಭಾಗಿಸಲಾದ ತಮ್ಮ ಜಾಗಗಳಲ್ಲಿ ಹೋಗಿ ನಿಲ್ಲುತ್ತಾರೆ. ನೀವು ಒಂದಷ್ಟು ಜಾಗದಲ್ಲಿ ಮಾತ್ರ ನಿಮ್ಮ ಪಾದವನ್ನು ಊರಿದ್ದೀರಿ. ಇಡೀ ಜಾಗ ನಿಮ್ಮದೆಂದು ಹೇಗೆ ಪ್ರತಿಪಾದಿಸುತ್ತೀರಿ ಎಂದು ಹಿರಿಯರು ಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ. ಅವರು ತಾನೇ ಏನು ಉತ್ತರಿಸಿಯಾರು? ಪಾದಗಳನ್ನು ತ್ರಿವಿಕ್ರಮ ವಾಮನನಂತೆ ವಿಸ್ತರಿಸುವುದಕ್ಕೆ ಸಾಧ್ಯವೇ? ಹಾಗಾಗಿ ಜ್ಞಾನಿಗಳಾದವರು ನಿಂತಲ್ಲಿ ನಿಲ್ಲದೆ ಸುತ್ತಾಡುವ ಪರಿವ್ರಾಜಕರಾಗಿರುತ್ತಾರೆ. ಪಾದವಿಡದ ಜಾಗ ತಮ್ಮದಲ್ಲ, ಪಾದದಡಿಯಲ್ಲಿ ಮಾತ್ರ ತಮ್ಮದು ಎಂಬ ಅರಿವು ಅವರಿಗಿರುತ್ತದೆ. ಪಾದಕ್ಕೆ ಅಡಿ ಎಂಬ ಪರ್ಯಾಯ ಪದವೂ ಇದೆ. ಪಾದದ ಅಳತೆಯಿಂದಲೇ ಅಡಿ ಅಥವಾ ಇಂಗ್ಲಿಶಿನ ಫೀಟ್ ಬಂದಿರಬಹುದು. ವಾಸ್ತು ಪ್ರಕಾರ ಮನೆ ನಿರ್ಮಿಸುವಾಗ ಯಜಮಾನನ ಪಾದದ ಅಳತೆಯಿಂದಲೇ ಅಡಿ ಕೋಲನ್ನು ರೂಪಿಸುತ್ತಾರೆ. ಆ ಕೋಲಿನ ಲೆಕ್ಕದಲ್ಲಿಯೇ ಇಡೀ ಮನೆಯ ಗೋಡೆ, ಮಾಡು, ಬಾಗಿಲುಗಳನ್ನು ನಿರ್ಮಿಸುತ್ತಾರೆ. ಮನುಷ್ಯನ ದೇಹದಳತೆಗೂ ಮನೆ ಎಂಬ ಸಂರಚನೆಗೂ ಸೂಕ್ಷ್ಮವಾದ ಸಂಬಂಧವಿದೆ. ಮನೆ ಮಾತ್ರವಲ್ಲ, ಮನೆಗಳು ಸೇರಿ ಗ್ರಾಮವಾಗುತ್ತವೆ, ಗ್ರಾಮಗಳಿಂದ ನಾಡು, ದೇಶ, ಹೀಗೆ ಅಂತಿಮವಾಗಿ ಮನುಷ್ಯ ವಾಸಿಸುವ ಭೂಮಿಯ ಗಾತ್ರಕ್ಕೂ ಮನುಷ್ಯನ ದೇಹದ ಪ್ರಮಾಣಕ್ಕೂ ಸಂಬಂಧವಿರಲೇಬಹುದಲ್ಲ. ಹೀಗೊಂದು ಪ್ರಮೇಯವನ್ನು ಮೊದಲು ಮಂಡಿಸಿದ್ದು ಭಾರತೀಯ ವಿಜ್ಞಾನಿಗಳೇ. ಕ್ರಿಸ್ತಶಕ 499 ಸುಮಾರಿಗೆ ಬದುಕಿದ್ದ ಆರ್ಯಭಟ ತನ್ನ ಆರ್ಯಭಟೀಯ ಕೃತಿಯಲ್ಲಿ ಈ ಬಗ್ಗೆ ವಿವರವಾಗಿ ಬರೆದಿದ್ದಾನೆ. ಇಡೀ ಜಗತ್ತಿಗೆ 0ಯ ಮೌಲ್ಯವನ್ನು ಕೊಟ್ಟ ದೇಶ ಭಾರತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲು ಕಾರಣನಾದವನು ಈ ಆರ್ಯಭಟ. ತಂತ್ರಜ್ಞಾನ ಮುಂದುವರಿದಿದೆ. ಕಂಪ್ಯೂಟರ್ಗಳು ಎಲ್ಲರ ಅಂಗೈ ಮೇಲೆ ಬಂದು ಕುಳಿತಿವೆ. ಭಾರತ ಕೊಟ್ಟ 0 ಮತ್ತು 1 ಎಂಬ 2 ಸಂಖ್ಯೆಗಳನ್ನು ನಂಬಿಕೊಂಡು ಕಂಪ್ಯೂಟರ್ ಕ್ಷೇತ್ರ ಇಷ್ಟೊಂದು ವಿಸ್ತಾರವಾಗಿ ಹರಡಿಕೊಂಡಿದೆ. ಈಗ ಕೃತಕ ಬುದ್ಧಿಮತ್ತೆಯ ಕಾಲ ಬಂದಿದೆ. ಕೃತಕ ಎಂಬುದರ ಹಿಂದೆ ಸಹಜ ಎಂಬುದಿರಲೇಬೇಕಲ್ಲವೇ? ಬುದ್ಧಿ ಎಂಬುದರ ಹಿಂದೆಯೂ ಚಿತ್ತವೋ ಪ್ರಜ್ಞೆಯೋ ಇರಬೇಕಲ್ಲವೇ? ಜಗತ್ತಿನ ವ್ಯವಹಾರ, ಅಳತೆ ಎಲ್ಲವೂ ವಿನಾಕಾರಣ ಅಲ್ಲ. ಎಲ್ಲದರ ಹಿಂದೆಯೂ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತದೆ.